ಬಿಜೆಪಿ ಕಾರ್ಯಕರ್ತರ ಒಂದು ಗೆಲುವು. ನಮ್ಮ ಮಹಾರಾಜರು ನಾವು ಕೊಡ್ತಿರೋದು ಒಂದು ಅಳಿಲು ಸೇವೆ. ಬಿಜೆಪಿ ಜೆಡಿಎಸ್ ಎಲ್ಲ ಒಗ್ಗೂಡಿ ಕೆಲಸಗಳನ್ನು ಮಾಡಿ ಕಾರ್ಯಕರ್ತನ ಶ್ರಮನ ನಾವಿವತ್ತು ನಮ್ಮ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ಗೆ ಉಡುಗೊರೆಯಾಗಿ ನೀಡ್ತಾ ಇದೀವಿ ಅಂತ ಹೇಳಕ್ಕೆ ನನ್ಗೆ ಸಖತ್ ಸಂತೋಷ ಆಗುತ್ತೆ. ಮುಖದಲ್ಲಿ ರಾಜನ ವರ್ಚಸ್ಸು ಕಾಲದಲ್ಲಿ ಪಟ್ಟಣ ಬಿಟ್ಟು ನಿಮ್ಮ ಸೇವೆ ಮಾಡ್ತೀನಿ ಅಂತ ಬಂದಿದಾರಲ್ಲ, ಅರಮನೆ ಬಿಟ್ಟು ಹೊರಗಡೆ ಬರ್ತಾರಾ ಇಲ್ವಾ ಅಂತ ಅನ್ಬಿಟ್ಟು ಸ್ವಚ್ಛತೆಗೆ ಮೊದಲನೇ ಆದ್ಯತೆ ಕೊಡೋ ಲೆಕ್ಕಾಚಾರದಲ್ಲಿ ಮಾಡಿ ತೋರಿಸಿದ್ದಾರೆ. ಇವಾಗ ಆಲ್ರೆಡಿ ಬೆಂಬಲವನ್ನು ಖಂಡಿತವಾಗಿ ಉಳಿಸ್ಕೊಡುತ್ತೆ. 3ನೇ ಬಾರಿ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿಗಳನ್ನ ಅವ್ರು ಮಾಡ್ತಾರೆ. ಇದರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತ ಯದುವೀರವ್ರಿಗೆ? ಇಲ್ಲ, ಮೈಸೂರು ಮಹಾರಾಜರ ಕೊಡುಗೆ ಅವ್ರಿಗೆ ಯಾಕೆ ತಪ್ಪಿತು ಅಂದ್ರೆ ಬಿಜೆಪಿ ಕಾರ್ಯಕರ್ತರಿರ್ಬೋದು, ಜೆಡಿಎಸ್ ಕಾರ್ಯಕರ್ತರಿರ್ಬೋದು. ಕಾಂಗ್ರೆಸ್ ಸರ್ಕಾರಗಳು ಕೂಡ ಮಹಿಳೆಯರಿಗೆ ಗ್ಯಾರಂಟಿ ಭಾಗ್ಯಗಳನ್ನ ಕೊಟ್ಟಿತ್ತು. ಅದನ್ನ ನೋಡಿದಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅನ್ನೋ ಮುನ್ಸೂಚನೆ ಮತ್ತೆ ಕೂಡ ಇತ್ತು. ಫ್ರೀ ಭಾಗ್ಯಗಳನ್ನ ನೋಡಿದಾಗ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಅದು ಮೈಸೂರಿನಲ್ಲಿ ಯದುವೀರ್ ಅವರು ಬಂದಿದ್ದಾರೆ, ಕೇಂದ್ರದಲ್ಲಿ ಮೋದಿ ಅವರು ಏನ್ ಬಂದಿದ್ದಾರೆ, ಈ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಈ ಕ್ಷೇತ್ರನೇ ಮಹಿಳೆಯ ಕ್ಷೇತ್ರ, ಹೆಸರೇ ಸೂಚಿಸುತ್ತೆ ಚಾಮುಂಡೇಶ್ವರಿ ಕ್ಷೇತ್ರ ಅಂತ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಮ್ಮ ಇನ್ನೊಂದಷ್ಟು ವಿಶೇಷಗಳ ಬುದ್ಧಿ ಅಂತ ಹೇಳ್ಬೋದು. ಏನಕ್ಕೆ ಅಂತ ಅಂದ್ರೆ ಇಡೀ ಮೈಸೂರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾವು 13,000 ಲೀಡಿಂಗ್ ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತನ ಶ್ರಮನ ನಾವಿವತ್ತು ನಮ್ಮ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ಗೆ ಉಡುಗೊರೆಯಾಗಿ ನೀಡ್ತಾ ಇದೀವಿ ಅಂತ ಹೇಳಕ್ಕೆ ನನ್ಗೆ ಸಖತ್ ಸಂತೋಷ ಆಗುತ್ತೆ. ಲಾಸ್ಟ್ ಸಲ ನಾನು ನಿಮ್ಗೆ ಆಗ್ಲೇ ತಿಳಿಸಿದ್ದೆ, ಪ್ರತಿ ಸಲ ಹಗಲು ರಾತ್ರಿ ಏನಕ್ಕೆ ಹಿಂಗೆ ಎಷ್ಟೊಂದು ಶ್ರಮ ಅಂದ್ರೆ ನಮ್ಮ ಮಹಾರಾಜರಿಗೆ ನಾವು ಕೊಡ್ತಿರೋದು ಒಂದು ಅಳಿಲು ಸೇವೆ ಅಷ್ಟೇ. ಮಹಾರಾಜರಿಗೆ ನಿಮ್ಮ ಕಡೆಯಿಂದ ಒಂದು ಅಳಿಲು ಸೇವೆ ಮಾಡ್ತಾ ಇದ್ದೀರಾ? ಹೌದು. ಒಬ್ಬ ಸಾಮಾನ್ಯ ವ್ಯಕ್ತಿನ ಪಟ್ಟದಳಿ ಇಲ್ದೇನೆ ನಾವು ಕೆಲಸ ಮಾಡಿಸ್ಕೊಳಕ್ ಆಗ್ತಿಲ್ಲ. ಇಂತಹ ಕಾಲದಲ್ಲಿ ಪಟ್ಟಣ ಬಿಟ್ಟು ನಿಮ್ಮ ಸೇವೆ ಮಾಡ್ತೀನಿ ಅಂತ ಬಂದಿದಾರಲ್ಲ, ಅದಕ್ಕೆ ನಾವು ಕೂಡ ನಮ್ಮ ಶ್ರಮನ ನಾವು ಅವ್ರಿಗೆ ಕೊಟ್ಟಿದೀವಿ. ಏನ್ ಬದಲಾವಣೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಾ ಯದುವೀರ್ ಅವ್ರ ಕಡೆಯಿಂದ ಮೈಸೂರಿನಲ್ಲಿ ಸ್ಪೆಷಲಿ ಏನ್ ಬದಲಾವಣೆಯನ್ನ ನಿರೀಕ್ಷೆ ಮಾಡ್ತಾ? ನಮ್ಮ ಹಾಲಿ ಸಂಸದರಿದ್ದಂತಹ ಪ್ರತಾಪ್ ಸಿಂಹನವರು ಸಾಕಷ್ಟು ಬದಲಾವಣಾ ನಿಮಿತ್ತವಾಗಿ ಸಾಕಷ್ಟು ಯಶಸ್ವಿ ಯೋಜನೆಗಳನ್ನ ತಂದಿದ್ದಾರೆ. ಮತ್ತಷ್ಟು ಜನೋಪಯೋಗಿ ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ಮೈಸೂರು ಜನತೆಗೆ, ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಮತ್ತಷ್ಟು ಒಳ್ಳೇದ್ ಮಾಡ್ಲಿ ಅನ್ನೋದಷ್ಟೇ ನಮ್ಮ ಆಶಯ ಮೇಡಮ್. ಸರ್, ನಿಮ್ಮ ಹೆಸರು? ರಾಜು ಅಂತ, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಧ್ಯಕ್ಷ. ಸರ್, ಈ ಬಾರಿ ಮೈತ್ರಿ ಒಕ್ಕೂಟದಲ್ಲಿ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ರಿ. ಇದಕ್ಕೆ ಎಷ್ಟು ಖುಷಿ ತಂದಿದೆ ಸರ್ ನಿಮ್ಗೆ? ಬಹಳ ಖುಷಿ ತಂದಿದೆ ಸರ್. ಯಾಕೆಂದ್ರೆ ಈ ಮೈಸೂರು ಜಿಲ್ಲೆ ಈ ಕರ್ನಾಟಕ ರಾಜ್ಯದ ಸಿಎಂನ ತವರು ಜಿಲ್ಲೆ. ಅದರಿಂದ ಜೆಡಿಎಸ್ ಪಕ್ಷಕ್ಕೆ ಮತ್ತೆ ಬಿಜೆಪಿ ಪಕ್ಷಕ್ಕೆ ಬಹಳ ಖುಷಿ ತಂದಿದೆ ಸರ್. ಜೆಡಿಎಸ್ ಪಕ್ಷದ ಕಾರ್ಯಕರ್ತರಾಗಿ ನೀವು ಈ ಬಾರಿ ಏನ್ ಮೈತ್ರಿಕೂಟ ಲೋಕಸಭಾ ಕ್ಷೇತ್ರದ ಚುನಾವಣೆ ಎದುರಿಸಿದ್ರಿ, ಇದರಿಂದ ಇಲ್ಲಿ ಯದುವೀರ್ ಅವರಿಗೆ ಪ್ಲಸ್ ಆಯ್ತಾ? ಪ್ಲಸ್ ಆಗಿದೆ ಸರ್. ಅಂದ್ರೆ ಇಂಡಿವಿಜುವಲ್ ಆಗಿ ಏನಾದ್ರು ಅವ್ರೇನೋ ಸ್ಪರ್ಧಿಸಿದ್ರೆ ಇದರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತ ಯದುವೀರ್ ಅವ್ರಿಗೆ? ಇಲ್ಲ, ಕಷ್ಟನೂ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಇಷ್ಟು ಲೀಡಿಂಗ್ ಬರ್ದೇ ಇದ್ರು ಕೂಡ ಗೆಲ್ತಾ ಇದ್ರು ಅವರು. ಯಾಕಂದ್ರೆ ಮೈಸೂರು ಮಹಾರಾಜರ ಕೊಡುಗೆ ಇವತ್ತು ಬಂದಿರ್ತಕ್ಕಂಥ ರಾಜಕಾರಣಿಗಳು ನಾನು ಆ ಕೆಲಸ ಮಾಡಿದ್ದೀನಿ, ಈ ಕೆಲಸ ಮಾಡಿದ್ದೀನಿ ಅಂತ ಇವತ್ತು ಹೇಳ್ಬೋದು. ಯಾಕಂದ್ರೆ ನಾವು ಹುಟ್ಟಕ್ಕೂ ಮೊದಲಿಂದ ನಮ್ಮ ತಾತನ ಕಾಲದಿಂದನೇ ಹಿಂದೆನೆ ಮೈಸೂರು ಮಹಾರಾಜರ ಕೊಡುಗೆ ಅಪಾರ ಇದೆ. ಅದನ್ನ ನಮ್ಮ ಜನ ಇವತ್ತು ನೆನ್ಸ್ಕೊತಾ ಇದ್ದಾರೆ. ಯಾಕಂದ್ರೆ ನಾವು ಇವತ್ತು ಕುಡಿತಾ ಇದೀವಿ ಆ ನೀರು ಕನ್ನಂಬಾಡಿ ಕಟ್ಟೆನ ನಾನು ಹುಟ್ಟಕ್ಕೂ ಮೊದಲೇ ಕಟ್ಟಿರ್ತಕ್ಕಂಥ ಕನ್ನಂಬಾಡಿ ಕಟ್ಟೆ. ಅವರು ಅವತ್ತು ಕಟ್ಟದೇ ಇದ್ರೆ ಇವತ್ತು ಮೈಸೂರು, ಬೆಂಗಳೂರು, ಇನ್ನು ಅನೇಕ ಜಿಲ್ಲೆಗಳು ಕುಡಿಯಕ್ಕೆ ನೀರು ಇರ್ತಾ ಇರ್ಲಿಲ್ಲ. ಬೋರ್ವೆಲ್ ನೀರ್ನ ನಾವು ಉಪಯೋಗಿಸ್ಬೇಕಾಗಿ ಬರೋದು. ಇವತ್ತು ಬೋರ್ವೆಲ್ಲು ಮೈಸೂರಿನಲ್ಲಿ ಇಡೀ ಮೈಸೂರು ಜಿಲ್ಲೆನಲ್ಲೇ ಸುಮಾರು 700ರಿಂದ 800 ಅಡಿ ಅಂತರ್ಜಲದ ಮಟ್ಟ ಕುಸಿದೋಗಿದೆ. ಇಂಥ ಸಂದರ್ಭದಲ್ಲಿ KRS ನೀರು ಇಲ್ಲದೆ ಇದ್ದಿದ್ರೆ ನಮಗೆ ಬಹಳ ಕಷ್ಟ ಆಗೋದು. ಕುಡಿಯಕ್ಕೆ ನೀರು ಇರ್ತಾ ಇರ್ಲಿಲ್ಲ. ಅದರಿಂದ ಅದೊಂದೆಲ್ಲ ವಿದ್ಯುತ್ ಶಕ್ತಿ ಇರ್ಬೋದು, ಇನ್ನು ಶಾಲೆ ಇರ್ಬೋದು, ಯೂನಿವರ್ಸಿಟಿ ಇರ್ಬೋದು, ಇನ್ನು ಅನೇಕ ವಿಚಾರಗಳಲ್ಲಿ ಮೈಸೂರು ಮಹಾರಾಜರನ್ನ ನಾವು ಇವತ್ತು ನೆನ್ಸ್ಕೋಬೇಕಾಗಿದೆ, ಅವ್ರನ್ನ ಪೂಜೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಈ ಕ್ಷೇತ್ರದ ಜನ, ಕೊಡಗು ಮತ್ತು ಮೈಸೂರಿನ ಜನ ಆ ಒಂದು ವಿಚಾರದಲ್ಲಿ ಪ್ರಪ್ರಥಮವಾಗಿ ನಿಂತಿದ್ರು ಕೂಡ, ಅವ್ರ ತಂದೆಯವರು ನಿಂತಿದ್ರು, ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ನಿಂತು ಗೆದ್ದಿದ್ರು. ಆದ್ರೂ ಕೂಡ ಇವತ್ತಿನ ರಾಜಕಾರಣದ ಪರಿಸ್ಥಿತಿನಲ್ಲಿ ಒಡೆಯರ್ನ ಅತ್ಯಂತ ಹೆಚ್ಚಿನ ಮತದಿಂದ ಅವ್ರ ಗೆಲ್ಸಿರೋದು ನಮಗಾರು ಬಹಳ ಸಂತೋಷ ತಂದಿದೆ ಸರ್. ಸರ್, ಈಗ ರಾಜಮನೆತನದವರು ಅಂತ ಹೇಳಿದ್ರಲ್ಲ, ನಾನು ಇವಾಗ ಕೇಳೋಂತ ಕ್ವಶನ್, ರಾಜಮನೆತನದವರು ಈ ಹಿಂದೆ ಜಿಲ್ಲೆಗೆ ಏನು ಅನುದಾನಗಳು ಕೊಟ್ಟಿದ್ದಾರೆ ಅಥವಾ ಜಿಲ್ಲೆಯ ಪ್ರಜೆಗಳಿಗೆ ಏನು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಕೊಟ್ಟಿದ್ದಾರೆ,
ಅಂತ ನೀವು ಗುರುತಿಸೋದಕ್ಕೆ ಇದು ಮಾಡ್ತಿದ್ರಿ. ಅಂದ್ರೆ ಈ ಹಿಂದೆ ಪ್ರತಾಪ್ ಸಿಂಹ ಅವ್ರು ಏನ್ ಸಂಸದರಾಗಿದ್ರು ಅವ್ರು ಹೇಳ್ಕೊಳ್ಳೋ ಅಂತ ಕಾರ್ಯಗಳು ಮಾಡ್ಲಿಲ್ವಾ ಅಂತ? ಮಾಡಿದ್ದಾರೆ ಸರ್. ಅಂದ್ರೆ ಆದ್ರೂ ಕೂಡ ಯಾಕೆ ಯದುವೀರ್ ಅವ್ರನ್ನ ಗುರುತಿಸ್ಕೊಳ್ತಕ್ಕಂಥದ್ದು ಮಾಡಿದ್ ಸರ್? ಅಂದ್ರೆ ರಾಜವಂಶಸ್ಥರು ಬರಲೇಬೇಕು, ರಾಜಕೀಯಕ್ಕೆ ರಾಜವಂಶಸ್ಥರು ಬಂದು ಅವರ ಕೊಡುಗೆಗಳು ಇನ್ನೂ ಹೆಚ್ಚಾಗ್ಬೇಕು ಅನ್ನೋ ಉದ್ದೇಶನ, ಅಥವಾ ಪ್ರತಾಪ್ ಸಿಂಹ ಅವ್ರನ್ನ ಕಡೆಗಣಿಸ್ಬೇಕು ಅನ್ನೋ ಉದ್ದೇಶನ? ಇಲ್ಲ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರು ಕೆಲಸ ಮಾಡಿದ್ದಾರೆ, ಅನೇಕ ಕೆಲಸಗಳು ಮಾಡಿದ್ದಾರೆ. ಏನು ಇವತ್ತು ನಮ್ಮ ಮೈಸೂರಿನ ರೈಲ್ವೆ ಸ್ಟೇಷನ್ ಇರ್ಬೋದು, ಮತ್ತೆ ಏರ್ಪೋರ್ಟ್ ಇರ್ಬೋದು, ಮತ್ತೆ ಮೈಸೂರು ಜಿಲ್ಲೆಗೆ ಕ್ರೀಡಾಂಗಣ ತರಬೇಕು ಅಂತ ಇರ್ಬೋದು, ಅದಕ್ಕೆ ಮಂಜೂರು ಮಾಡಿಸಿರ್ತಕ್ಕಂಥ ಜಮೀನ್ ಇರ್ಬೋದು, ಮತ್ತೆ ಕುಶಾಲನಗರ ಟು ಮೈಸೂರು 4 ವೇ 6 ವೇ 8 ವೇ ಮಾಡ್ತಕ್ಕಂಥದ್ದು, ಮತ್ತು ಬೆಂಗಳೂರು ಮೈಸೂರಿಗೆ 10 ವೇ ಮಾಡಿರ್ತಕ್ಕಂಥ ವಿಚಾರ ಇರ್ಬೋದು. ಎಲ್ಲ ಅಭಿವೃದ್ಧಿನೂ ಇನ್ನು ಅನೇಕ ವಿಚಾರಗಳಲ್ಲಿ ಅವರು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಅವ್ರಿಗೆ ಯಾಕೆ ಟಿಕೆಟ್ ತಪ್ಪಿತು ಅಂದ್ರೆ ಇವತ್ತಿನ ದಿನದಲ್ಲಿ ಹೊಸಬರಿಗೆ ಕೊಡಬೇಕು ಅಂತ ಏನು ಬಿಜೆಪಿಯ ಒಂದು ವಿಚಾರದಲ್ಲಿ ಹೊಸಬರಿಗೆ ಟಿಕೆಟ್ ಕೊಡಬೇಕು ಅನ್ನೋ ವಿಚಾರದಲ್ಲಿ ಮಾತ್ರ ಯದುವೀರ್ ಅವರಿಗೆ ಇವತ್ತು ಟಿಕೆಟ್ ಕೊಟ್ಟಿರ್ತಕ್ಕಂಥ ವಿಚಾರ. ಸರ್, ಈ ಬಾರಿ ಏನು 2024 ಲೋಕಸಭಾ ಚುನಾವಣೆ ಏನು ಎದುರಿಸಿದ್ರಿ ನೀವು, JDS ಮತ್ತೆ ಬಿಜೆಪಿ ಕಂಬೈಂಡ್ ಆಗಿ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥದ್ದು ದೊಡ್ಡಗೌಡರು, ಮುಂಬರ್ತಕ್ಕಂಥ ದಿವಸಗಳಲ್ಲೂ ಕೂಡ ಈ ಮೈತ್ರಿ ಹಾಗೆ ಇರುತ್ತಾ? ಹೌದು, ಹಾಗೆ ಇರುತ್ತೆ. ಯಾಕಂದ್ರೆ ಇವತ್ತು ಮೇಲ್ಮಟ್ಟದಲ್ಲಿ ತೀರ್ಮಾನ ಮಾಡ್ಕೊಂಡಿರೋದೇ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲಾ ಚುನಾವಣೆನಲ್ಲೂ ಕೂಡ ಮೈತ್ರಿಗೆ ಮುಂದುವರಿತದೆ. ಯಾಕಂದ್ರೆ ಇವತ್ತು ಇದರಲ್ಲಿ ನೋಡ್ತೀವಿ, ಏನು ಲೋಕಸಭೆನಲ್ಲಿ ಬಿಜೆಪಿ ಕಾರ್ಯಕರ್ತರಿರ್ಬೋದು, JDS ಕಾರ್ಯಕರ್ತರಿರ್ಬೋದು, ತಳಮಟ್ಟದಿಂದ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆನ ಎದುರಿಸಿದ್ವಿ. ಅದರಿಂದನೇ ಇವತ್ತು ಎಲ್ಲಾ ಕಡೆನೂ ಕೂಡ ಬಹುಮತದಿಂದ ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಈ ಬಾರಿ ಗೆಲುವು ಸಾಧಿಸಿದ್ದಾರೆ. ಇದಕ್ಕೆ ನೀವು ಸ್ಥಳೀಯ ಕಾರ್ಯಕರ್ತರಾಗಿ, JDS ಕಾರ್ಯಕರ್ತರಾಗಿ ನಿಮ್ಗೆ ಎಷ್ಟು ಖುಷಿ ತಂದಿದೆ ಸರ್? ಮಂಡ್ಯದಲ್ಲಿ ಇವತ್ತು ಕುಮಾರಣ್ಣ ಗೆದ್ದಿರೋದು ಬಹಳ ಅತ್ಯಂತ ಸಂತೋಷ ತಂದಿದೆ. ಯಾಕಂದ್ರೆ ಇವತ್ತು ಇಡೀ ಮಂಡ್ಯ ಕಾಂಗ್ರೆಸ್ ಮಯ ಆಗಿತ್ತು. 7 ಕೂಡ ಅಲ್ಲಿರ್ತಕ್ಕಂಥ ಎಲ್ಲಾ MLAಗಳು ಕಾಂಗ್ರೆಸ್ನವ್ರೆ. ಅಂತ ಸಂದರ್ಭದಲ್ಲೂ ಕೂಡ ಇವತ್ತು ಅತ್ಯಂತ 2,70,000ಕ್ಕೂ ಹೆಚ್ಚಿನ ಮತಗಳನ್ನ ಕೊಟ್ಟು ಆ ಭಾಗದ ಮಂಡ್ಯದ ಜನತೆ ಇವತ್ತು ಅವ್ರನ್ನ ಗೆಲ್ಸಿದ್ದಾರೆ ಅಂದ್ರೆ ಅವ್ರ ಮೇಲೆ ಇದ್ದಂತ ಆತ್ಮವಿಶ್ವಾಸ, ಅವ್ರ ಕೆಲಸ ಮಾಡ್ತಾರೆ ಅನ್ನುವಂತ ನಂಬಿಕೆಯಿಂದ ಅವ್ರನ್ನ ಅತ್ಯಂತ ಮತವನ್ನ ಕೊಟ್ಟು ಗೆಲ್ಸಿದ್ದಾರೆ ಸರ್. ಅಂದ್ರೆ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಕ್ಕೆ ಮಾತ್ರನೇ ಇದು ಗೆಲುವು ಅನ್ನೋದು ನಿಮ್ಮ ವಿಚಾರನ ಸರ್? ಯಾಕೆಂದ್ರೆ ಕಳೆದ ಬಾರಿ ಕೂಡ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಸೋಲನ್ನು ಅನುಭವಿಸಿದ್ರು. ಈ ಬಾರಿ ಬಿಜೆಪಿ ಜೊತೆ ಕೈ ಜೋಡಿಸ್ಕೊಂಡು ಅಂದ್ರೆ ಗೆಲುವು ಸಾಧಿಸೋದಕ್ಕೆ ಇದು ಈಸಿ ಅಂತನ ಮೆಟ್ಲು? ಇಲ್ಲ, ಹಾಗೇನಿಲ್ಲ. ಕಾಂಗ್ರೆಸ್ ಜೊತೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಹೊಂದಾಣಿಕೆ ದಳದ ಕಾರ್ಯಕರ್ತರು ಕಾಂಗ್ರೆಸ್ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಳಕ್ ಆಗ್ಲಿಲ್ಲ. ಯಾಕಂದ್ರೆ ಯಾವುದೋ ಒಂದು ತಾಲೂಕ್ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ದಳ ವರ್ಸಸ್ ಕಾಂಗ್ರೆಸ್ ಯಾವಾಗ್ಲೂ ಡೆಡ್ ಎಗ್ನೆಸ್ಟ್ ಆಗಿ ಇವತ್ತು ಚುನಾವಣೆನ ಎದುರಿಸಿರ್ತೀವಿ. ಆದ್ರೆ ಕಳೆದ ಬಾರಿ ಜೋಡೆತ್ತು ಅನ್ನೋದನ್ನ ಒಂದು ಬಿಂಬಿಸ್ಕೊಂಡು ಮಾನ್ಯ ಕುಮಾರಸ್ವಾಮಿ ಅವರು ಮತ್ತೆ ಮಾನ್ಯ DCM DK ಶಿವಕುಮಾರ್ ಬಿಂಬಿಸಿದ್ರಲ್ಲ ಸರ್? ಆಯ್ತು, ಜೋಡೆತ್ತುಗಳಾಗೆ ಮಾಡಿದ್ರು, ಮೇಲ್ಮಟ್ಟದಲ್ಲಿ ಮಾಡಿದ್ರು. ಇಲ್ಲಿ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಇಷ್ಟ ಆಗ್ಲಿಲ್ಲ ಅದು. ಅದರಿಂದ ಇವತ್ತು ಆ ಒಂದು ಮೈತ್ರಿ ಮುರಿದು ಇವತ್ತು ಬಿಜೆಪಿ ಜೊತೆಲಿ ಮೈತ್ರಿ ಬಹಳ ಸುಗಮವಾಗಿ ನಡೀತಿದೆ. ಬಿಜೆಪಿಯ ಕಾರ್ಯಕರ್ತರು ಬಹಳ ಸ್ಮೂತ್ ಆಗಿ ನಮ್ಮ ಜೊತೆಲಿ ಬಹಳ ಅಣ್ಣ ತಮ್ಮದಿರಾಗಿ ಹೊಂದಾಣಿಕೆಯನ್ನ ಮಾಡ್ಕೊಂಡು ಕೆಲಸವನ್ನು ಮಾಡ್ತಾ ಇರೋದು ನಮಗೂ ಕೂಡ ಬಹಳ ಖುಷಿ ಅಂತ ತಂದಿದೆ ಸರ್. ದೊಡ್ಡಗೌಡ್ರ ತವರ ಜಿಲ್ಲೆ ಹಾಸನ ಜಿಲ್ಲೆ ವಿಚಾರವಾಗಿ ಮಾತಾಡೋದಾದ್ರೆ, ನೀವು JDS ಕಾರ್ಯಕರ್ತರಾಗಿ ಈ ಬಾರಿ ಪ್ರಜ್ವಲ್ ರೇವಣ್ಣರವರನ್ನು 2ನೇ ಬಾರಿ ಏನು ಚುನಾಯಿತ ಆಗಿ ಇದ್ ಮಾಡ್ಬೇಕಾಗಿರೋದಾಗ ಸೋಲನ್ನು ಅನುಭವಿಸಿದ್ರೆ, ಇದಕ್ಕೆ ಏನ್ ಇಷ್ಟಪಡ್ತೀರಿ? ಏನ್ ಹಾಸನ ಜಿಲ್ಲೆನಲ್ಲಿ ಇವತ್ತು ಚುನಾವಣೆ ನಡೆದಿದೆ, ಅಲ್ಲಿ ಯಾವ ರೀತಿ ಆಗಿದೆ ಅನ್ನುವಂತ ವಿಚಾರ ನಮ್ಗೆ ಈ ಭಾಗದಲ್ಲಿ ನಮಗಂತೂ ಹೆಚ್ಚಿಗೆ ತಿಳಿದಿಲ್ಲ. ಅದರಿಂದ ಆ ವಿಚಾರ ಮಾತಾಡ್ಲಿಕ್ಕೆ ನಾನು ಇಚ್ಛೆ ಪಡಲ್ಲ. ಇಲ್ಲ ಸರ್, ಇವತ್ತು JDS ಕಾರ್ಯಕರ್ತರಾಗಿ ಇದನ್ನ ಹೇಳಲೇಬೇಕಾಗಿದೆ. JDS ಈಗ ಇವತ್ತು ಅಲ್ಲಿ ಬಿಜೆಪಿ ಮತ್ತು JDS ಎರಡು ಹೊಂದಾಣಿಕೆ ಮಾಡ್ಕೊಂಡು ಚುನಾವಣೆ ಮಾಡಿದ್ದಾರೆ. ಹೊಸ ಮುಖಕ್ಕೆ ಕೊಡ್ಬೇಕು. ಇವ್ರು 2 ಬಾರಿ ಒಂದು ಬಾರಿ ಗೆದ್ದಿದ್ದಾರೆ ಆಯ್ತು ಅಂತ ನಾನು ಹೇಳ್ತಾರೆ. ಪ್ರಜ್ವಲ್ ರೇವಣ್ಣ ಅವರು ಗೆಲುವು ಸಾಧಿಸ್ತಕ್ಕಂತ ಕ್ಷೇತ್ರ ಅದು. ಅದರಲ್ಲೂ ದೊಡ್ಡಗೌಡ್ರ HD ದೇವೇಗೌಡರ ಕ್ಷೇತ್ರ ಅದು. ಇಲ್ಲಿವರೆಗೂ ಅವರ JDS ಭದ್ರಕೋಟೆ ಅಂತ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಈ ಬಾರಿ ಮುಖಭಂಗವಾಯಿತು. ಇದಕ್ಕೆ ಕಾರಣ ಇತ್ತೀಚೆಗೆ ನಡೆದಂತ ಪೆನ್ ಡ್ರೈವ್ ಕಾರಣ ಅಂತ ಹೇಳ್ತೀರಾ? ಅದ್ರ ಬಗ್ಗೆ ಅಷ್ಟಾಗಿ ನನಗೆ ತಿಳಿದಿಲ್ಲ. ಮುಂದಿನ ದಿನಗಳಲ್ಲಿ ಅದರ ವಿಚಾರವನ್ನ ಪೂರ್ಣ ತಿಳ್ಕೊಂಡು ತಮ್ಮ ಹತ್ರ ಮಾತಾಡ್ತೀನಿ.
ಅಲ್ಲ ಸರ್, ಪೆನ್ ಡ್ರೈವ್ ವಿಚಾರವಾಗಿ ನಿಮ್ಗೆ ಏನು ಗೊತ್ತೇ ಅಲ್ವಾ ಅಂತಾರ? ಪೆನ್ ಡ್ರೈವ್ ನಲ್ಲಿ ಈಗಾಗಲೇ ಬಂದಿರ್ತಕ್ಕಂಥ ಟಿವಿ ವಿಚಾರವನ್ನ ತಿಳ್ಕೊಂಡಿದೀವಿ. ಅದು ಎಷ್ಟಕ್ಕೆ ಸತ್ಯ ಎಷ್ಟು ಅಸತ್ಯ ಅನ್ನೋದು ಇನ್ನೂ ತಿಳಿದಿಲ್ಲ. ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಿದ್ರಿ. ಇರ್ಬೋದು, ರಾಜಕೀಯ ಷಡ್ಯಂತ್ರದಿಂದನೇ ಇವತ್ತು ಈ ಚುನಾವಣೆ ನಡೆದಿದೆ ಅಂತ ನಾನು ಕೂಡ ಭಾವಿಸ್ತೀನಿ ಸರ್. ರಾಜಕೀಯ ಷಡ್ಯಂತ್ರ ಆಗಿದ್ರೆ ಈಗ ನಾನು ಹೇಳ್ತಾ ಇರೋದು, ಪ್ರಜ್ವಲ್ ರೇವಣ್ಣ ಅವರು ಈ 5 ವರ್ಷದಲ್ಲಿ ಒಳ್ಳೆ ಕೆಲಸಗಳು ಕೂಡ ಮಾಡಿದ್ದೆ ಅದೆಲ್ಲ ನಾನು ಹೇಳ್ತಾ ಇರೋದು. ಅವ್ರು ಏನು ನಿರಪರಾಧಿ ಅನ್ನೋದೇ ವಿಚಾರವಾಗಿ ಆಗಿದ್ರೆ ಈ ಬಾರಿ ಗೆಲ್ಲು ಸಾಧಿಸಬೇಕಾಗಿತ್ತಲ್ವಾ? ಅಂದ್ರೆ ಸ್ಥಳೀಯರಲ್ಲಿ ಅಲ್ಲಿ ಅವ್ರಿಗೂ ಕೂಡ ಗೊಂದಲ ಉಂಟಾಗಿದೆಯಾ? ಸ್ಥಳೀಯರಲ್ಲಿ ಆಡಳಿತಾತ್ಮಕವಾಗಿ ಏನು ಅವರು ಕಾರ್ಯನಿರ್ವಹಿಸಿದ್ರು 5 ವರ್ಷದಲ್ಲಿ, ಅಂದ್ರೆ ಕಾರ್ಯಕರ್ತರಿಗೆ ಅಥವಾ ಜನಸಾಮಾನ್ಯರಿಗೆ ಬೇಕಾಗಿರೋ ಸೌಲಭ್ಯಗಳು ಇಲ್ಲ ಕೊಡ್ತಕ್ಕಂಥದ್ದು ಸುಳ್ಳಾಯ್ತಾ ಅಂತ ಇವ್ರದ್ದು? ಇಲ್ಲ, ಆತರ ಏನಿಲ್ಲ. ಆ ಕ್ಷೇತ್ರ JDS ಭದ್ರಕೋಟೆ ಅನ್ನೋದು ಸತ್ಯ. ಆ JDS ಭದ್ರಕೋಟೆನಲ್ಲಿ ಅವರ ತಂದೆ ಇರ್ಬೋದು, ರೇವಣ್ಣ ಸಾಹೇಬ್ರು ಇರ್ಬೋದು, ಪ್ರಜ್ವಲ್ ಅವರು ಇರ್ಬೋದು, ಭವಾನಿ ಮೇಡಮ್ ಇರ್ಬೋದು, ಮತ್ತಿನ್ನಿತರೆ ಎಲ್ಲ ಕಾರ್ಯಕರ್ತರು ಎಲ್ಲ ಲೀಡರ್ಸ್ ಕೂಡ ಕೆಲಸವನ್ನು ಮಾಡಿದ್ದಾರೆ. ಇಡೀ ಹಾಸನ ಜಿಲ್ಲೆ JDS ಬಗ್ಗೆ ಇದು ಅಭಿಮಾನ ಇರತಕ್ಕಂಥದ್ದು. ಅದು ಯಾವ ಮಟ್ಟದಲ್ಲಿ ಇಷ್ಟು ವೋಟ್ ಕಡಿಮೆ ಆಯ್ತು ಅನ್ನುವಂಥ ವಿಚಾರ ಮುಂದಿನ ದಿನಗಳಲ್ಲಿ ಆ ಭಾಗದಲ್ಲಿ ತಿಳ್ಕೊಂಡು ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸರ್.